ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಓಕೆ ಸರ್, ಈಗ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಈ ಹಿಂದೆನೂ ಕೂಡ ಬಾಬುಸಾಬ್ ಪಾಳ್ಯದಲ್ಲಿ ಅಕ್ರಮ ಕಟ್ಟಡ ಕುಸಿದು ಸಾಕಷ್ಟು ಜನ ಪ್ರಾಣ ಹೋಗಿತ್ತು. ಆಗಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ರಿ, ಬೆಂಗಳೂರು ನಗರದಲ್ಲಿ ಅಕ್ರಮ ಕಟ್ಟಡಗಳನ್ನ ತೆರವು ಮಾಡಬೇಕು ಅಂತ. ಬಿಬಿಎಂಪಿ ಅಧಿಕಾರಿಗಳು ಕೇವಲ ಸರ್ವೆ ಮಾಡಿ ಕೈ ಬಿಟ್ಟರೆ ವಿನಃ 70% ಅಕ್ರಮ ನಾವು ನೋಡ್ತಾ ಇದ್ದೀನಿ. BDA ಲೇಔಟ್ಗಳಲ್ಲಿ ಇದು ಬಿಡಿ, BDA ಹೊಸ ಲೇಔಟಲ್ಲಿ 1+4 ಕಟ್ತಾ ಇದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಈಗ ಹೇಳಿದ್ದಾರೆ, ಯಾರ್ದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ನೀರು ಕೊಡಬಾರ್ದು, ಕರೆಂಟು ಕೊಡಬಾರ್ದು ಅಂತ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ 4 ಲಕ್ಷ ಕನೆಕ್ಷನ್ ಕೊಡೋದು ನಿಲ್ಲಿಸಿದ್ದೀವಿ. ಈಗ ಕ್ಯಾಬಿನೆಟ್ಗೆ ತರ್ತಾಯಿದ್ದೀವಿ. 30-40 ಮಾತ್ರ 2 ಫ್ಲೋರ್ಗೆ ಎಕ್ಸಾಮ್ಷನ್ ಕೊಡಬೇಕು ಅಂತ ತರ್ತಾಯಿದ್ದೀನಿ. ಕ್ಯಾಬಿನೆಟಲ್ಲಿ ಇನ್ನೇನು ನಮ್ಮ ಕೊಲೀಗ್ಸ್ ಎಲ್ಲ ಮಾತಾಡ್ತಾರೆ ನೋಡ್ತೀನಿ. ನಾನು ಚೀಫ್ ಮಿನಿಸ್ಟರ್ ನೋಡ್ಬಿಟ್ಟು ತೀರ್ಮಾನ ಆಮೇಲೆ ನಾವು ಮಾಡ್ತೀನಿ. ಸರ್, ಈಗ ಮೊದಲೇ ಅಂತ ನೋಟಿಸ್ ಕೊಡುವಂತ ಕೆಲಸ ಆಗುತ್ತೆ ಸರ್ ಬೆಂಗಳೂರಲ್ಲಿ. ಫಸ್ಟ್ ಸರ್ವೆ ಮಾಡಿಸ್ತೀನಿ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಶುರು ಮಾಡ್ತೀವಿ. ಇದಕ್ಕೆಲ್ಲ ಒಂದೇ ದಿನಕ್ಕೆ ಮುಗಿಯೋಲ್ಲ, ಇದು ವರ್ಷಗಟ್ಟಲೆ ನಡೀತದೆ. ಎಲ್ಲ ಎಲ್ಲೆಲ್ಲಿ ಈ ಥರ ಇದೆ. ಇದು ಬೇರೆ ಬಾಂಬೆಲೂ ಈ ಪರಿಸ್ಥಿತಿ ಆಗಿದೆ, ನಾನು ಗಮನಿಸಿದ್ದೀನಿ. ಬಾಂಬೆಲೂ ಗಮನಿಸಿದ್ದೀನಿ, ಡೆಲ್ಲಿಲೂ ಗಮನಿಸಿದ್ದೀನಿ. ಇಲ್ಲೇ ನಾನು ಒಳಗೆ ಹೀಗೆ ಬಂದು ನನಗೆ ಗಾಬರಿ ಆಗೋಯ್ತು. ನನಗೆ ಯಾವ ವೆಹಿಕಲು ಒಳಗಡೆ ಬರೋಕ್ಕಾಗಲ್ಲ. ಪಾಪ ಫೈರ್ ಫೋರ್ಸ್ ಅವ್ರು ಭಾಳ ಶ್ರಮ ಪಟ್ಟಿದ್ದಾರೆ. ಪೊಲೀಸವರು ಅವರು ಇಬ್ಬರು ಸೇರಿ ಅಲ್ಲಿಂದ ಪೈಪ್ನ ಎಳ್ಕೊಂಡು ಬಂದವ್ರೆ. ಇಲ್ಲಿ ಬರೋಕ್ಕೂ ಆಗ್ತಿರಲಿಲ್ಲ, ಮಾಡೋಕ್ಕೂ. ಈ ಜನಸಂದಲ್ಲಿ ಬೆಂಕಿ ಆಗೋಯ್ತು ಅಂದರೆ ಎಲ್ಲ ಗಾಬರಿಲಿ ಓಡೋಗ್ಬಿಡ್ತಾ ಇರ್ತಾರೆ. ಅದರಲ್ಲೇ ತುಳಿತದಲ್ಲೇ ಅರ್ಧ ಪ್ರಾಣ ಕಳ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬರ್ತದೆ. ಚಿಕ್ಕಪೇಟೆನಲ್ಲಿ ಮತ್ತು ನಗರಪೇಟೆ ಇಲ್ಲೆಲ್ಲೇ ಇರ್ಬೋದು. ಇಲ್ಲಿರೋದೆಲ್ಲ ರೆಸಿಡೆನ್ಷಿಯಲ್, ಹೇಳೋಕ್ಕೆ ಹೆಸರಿಗೆ ಮಾತ್ರ ರೆಸಿಡೆನ್ಷಿಯಲ್, ಆದರೆ ಇಲ್ಲಿ ನಡೆಯೋದೆಲ್ಲ ವ್ಯಾವಹಾರಿಕ ವಹಿವಾಟುಗಳೇ ನಡೆಯುತ್ತೆ. ಹಂಗಿದ್ಮೇಲೆ ಇಲ್ಲಿ ನೋಡಮ್ಮ, ಜನರ ಬದುಕು, ಸೇಫ್ಟಿ ಇರಬೇಕು, ಬಡತನದ ಬದುಕು. ಎಲ್ಲರೂ ಹೋಗಿ ನೀವು ಅದಕ್ಕೆ ಈ ಕಾನೂನಿಲ್ಲ, ಇಡೀ ಬಿಲ್ಡಿಂಗೇ ಹೊಡೆದಾಕ್ಬೇಕಾಯ್ತು ಅಷ್ಟೇ, ಬೇರೆ ಏನು ಆಪ್ಷನ್ಸ್ ಏನಿಲ್ಲ. ಅದಕ್ಕೆ ಕಾನೂನಲ್ಲಿ ಯಾವುದೇ ಬಿಲ್ಡಿಂಗ್ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟು ಮತ್ತೊಂದು ಅಕ್ಕಪಕ್ಕ ಸುತ್ತಲೂ ವೆಹಿಕಲ್ ಹೋಗುವಷ್ಟು ಜಾಗ ಇರಬೇಕು ಅಂತೇಳಿ ಫೈರ್ ನಾಮ್ಸಲ್ಲಿ ಕಂಡೀಷನ್ ಮಾಡಿದ್ದೀವಿ. ಸೊ ಅದಾಗ್ತದೆ. ಥ್ಯಾಂಕ್ ಯು. ಬಿಜೆಪಿಯವರು ಧರ್ಮಸ್ಥಳ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.